ರೋಡ್ ಪ್ರೆಸೆನ್ಸು ಕ್ರೇಜಿ ಆಗೈತೆ, ಸೆಕ್ಸಿ ಆಗೈತೆ, ಬಿಕಾಸ್ ಇಟ್ ಈಸ್ ರೆಡ್. ರೋಡ್ ನಮ್ಮ ಈ ಚಿಪ್ ಆಗಿರೋದು, ಇದು ಅಲಾಯ್ಸ್ ಚಿಪ್ ಆಗಿರೋದು. ಎಷ್ಟು ಬೇಜಾರಾಗುತ್ತೆ ಈ ಥರ ಆದಾಗ ಅಂದರೆ, ತಿಕ್ಕ ಎಲ್ಲ ಉರಿದೋಗ್ಬಿಡುತ್ತೆ. ನನಗೆ ಆ ಒಂದು ಸ್ಪೋರ್ಟಿ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಚಾನ್ಸ್ ಸಿಗುತ್ತೆ ಈ ಕಾರಿಂದ ಅಂತ ಹೇಳ್ಬಿಟ್ಟು ನಾನು ಡೆಫಿನೆಟ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಓಪನ್ ಆಗುತ್ತೆ, ಫುಲ್ ಓಪನ್ ಆಗಲ್ಲ ಇದು. ದಟ್ ಈಸ್ ದ ಓನ್ಲಿ ಥಿಂಗ್. ಒಂದು ಒಳ್ಳೆ ಕ್ರೇಜಿ ಆಗಿರುವಂಥ ಜರ್ಮನ್ ಮಿಷಿನು. ದಿಸ್ ಈಸ್ ನಾಟ್ ಅ ಕಾರ್ ಇಶ್ಯೂ, ನಮ್ಮ ರೋಡ್ಸು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ SMR. ಎಲ್ಲರೂ ಸಾಗದಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಫೈನಲಿ ನಾವು ನಮ್ಮ BMW ಕಾರ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀವಿ. ಏನು ರಿವ್ಯೂ ಕೊಡ್ತಾ ಇದ್ದೀನಿ, ಎಕ್ಸ್ಟ್ರಾ ಏನಾದ್ರು ಇದೆಯಾ ಅಂತ ಅಂದರೆ, 1000 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ BMW ಕಾರ್ನಲ್ಲಿ ಇವತ್ತು. ಸೊ ಅದ್ರ ಪ್ರಯುಕ್ತ ಈ ಕಾರ್ನ ಫೀಚರ್ಸ್ ಏನೇನು ಇರ್ಬೋದು, ಅದ್ರ ಜೊತೆಗೆ ಈ ಕಾರ್ನ ಫೀಚರ್ಸ್ ಏನೇನು ಉಪಯೋಗ ಆಗುತ್ತೆ, ಉಪಯೋಗ ಆಗ್ತಾ ಇಲ್ಲ, ಆದಮೇಲೆ ಓನರ್ ಆಗಿ ತೊಗೊಂಡ್ಮೇಲೆ ನನಗೇನು ರಿಗ್ರೆಟ್ಸ್ ಇದೆ, ರಿಗ್ರೆಟ್ಸ್ ಇಲ್ಲ, ಅಥವಾ ಈ ಕಾರ್ ಎಷ್ಟು ಮೈಲೇಜ್ ಕೊಡುತ್ತೆ, ಕೊಡ್ತಾ ಇಲ್ಲ, ಅಥವಾ ಕಾರ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಈ ರೋಡ್ಸಲ್ಲಿ ಓಡ್ಸೋಕ್ಕಾಗುತ್ತಾ, ಓಡ್ಸೋಕ್ಕಾಗಲ್ವಾ, ಅದಾದಮೇಲೆ ಕಾರ್ ಬಗ್ಗೆ ಇನ್ನೂ ಏನೇನು ಎಕ್ಸ್ಟ್ರಾ ಫೀಚರ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಅದಾದಮೇಲೆ ಈ ಕಾರಲ್ಲಿ E20 ಫ್ಯೂಯಲ್ದು ಕತೆ ಏನು ನಡೀತಾ ಇದೆ, ಯಾಕಂದರೆ ನನ್ನ ಕಾರು ಕೂಡ ಪೆಟ್ರೋಲ್, ಅದಕ್ಕೋಸ್ಕರ. ಅದಾದಮೇಲೆ ಈ ಕಾರ್ ತೊಗೊಂಡ್ಮೇಲೆ ಫೈನಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನನಗೆ ಈ ಕಾರ್ ತೊಗೊಂಡಿರೋದಕ್ಕೆ, ಇಲ್ವಾ, ಏನೇನಿದೆ ಈ ಕಾರಲ್ಲಿ ಪ್ಲಸ್ಸು ಮೈನಸ್ಸು ಎಲ್ಲದನ್ನೂ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟು ಹೋಗ್ಬಿಟ್ಟು ರೆಡಿಯಾಗಿ ನೀಟಾಗಿ ಸಿಮ್ರಾನ್ ಅವ್ರು ಬರ್ತಾರೆ ಕ್ಯಾಮ್ರಾಮನ್ ಆಗಿ ಇವತ್ತು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಕ್ಯಾಮ್ರಾಮನ್ನ ಕರ್ಕೊಂಡು ನೆಕ್ಸ್ಟ್ ವಿಲ್ ಗೋ ಟು ದ ಶೂಟ್. ಕಾರ್ನ ತೋರಿಸಿ, ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಚಚ್ಚಿ ಬಿಸಾಕೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಹಾಯ್. ಏನು ಸಮಾಚಾರ? ಹೇಳ್ಬೇಕು ನೀವು. ಏನು ಕ್ಯಾಮ್ರಾಮನ್ ಆಗಿ ಬಂದಿದ್ದೀರಾ ಇವತ್ತು ನನ್ನ ಲಾಗಿಗೆ? ತುಂಬ ಖುಷಿ ಆಗ್ತಿದೆ, ಪ್ರೌಡ್ ಮೂಮೆಂಟ್. ನನ್ನ ಮರತೇನ ಕಣ್ಣೆ ಕುಡಿತಾ ಇದ್ದೀರಾ? ನಾನು ಆ ಥರ ಹುಡುಗ ಅಲ್ಲ. ಏನು ಅನ್ನಿಸ್ತಾ ಇದೆ ನಿಮಗೆ ಯಾವುದ್ರ ಬಗ್ಗೆ? ಇವತ್ತು ನೀವು ಕ್ಯಾಮ್ರಾಮನ್ ಆಗಿ ಬಂದಿದ್ದೀರಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ. ಹೌದಾ? ಏಕೆ? ಯಾಕಂದರೆ ನಾನು ಕ್ಯಾಮ್ರಾ ವರ್ಕ್ಸ್ ಎಲ್ಲ ತುಂಬ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತೀನಿ. ಹೌದಾ? ತುಂಬ ವಿಡಿಯೋಗ್ರಫಿ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಎಲ್ಲ ಪ್ರತಿಯೊಂದು ಫೋಟೋಸ್ ತುಂಬ ಚೆನ್ನಾಗಿ ಕ್ಲಿಕ್ ಮಾಡ್ತೀನಿ. ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಾಡ್ತೀನಿ ನಾನು. ಕಾಂಟೆಂಟ್ ಕ್ರಿಯೇಷನ್ ಬಿಟ್ಬಿಟ್ಟು ಯಾಕೆ ನೀವು ಅದನ್ನೇ ಮಾಡಬಾರ್ದು? ನಾನು ಲೈಕ್ ಆಲ್ ರೌಂಡ್, ನಾನು ಎಲ್ಲ ಪ್ರತಿಯೊಂದೂ ಮಾಡ್ಕೋತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಹಂಗಾರೆ ನೆಕ್ಸ್ಟ್ ನಿಮಗೆ ಇವಾಗ ವಿಡಿಯೋಗ್ರಫಿಗೆ ಹೋಗ್ತಾ ಇರಾ, ಕಾಂಟೆಂಟ್ ಕ್ರಿಯೇಷನ್ ಬಿಟ್ಬಿಡ್ತೀರಾ? ಇಲ್ಲ, ಯಾಕೆ ಬಿಡಲ್ಲ, ಬಿಟ್ಬಿಡಿ. ಕಾಂಟೆಂಟ್ ಕ್ರಿಯೇಟರು ನಾನೇ, ವಿಡಿಯೋಗ್ರಾಫರು ನಾನೇ ಆಗ್ಬಿಟ್ಟು. ನಿಮಗೆ ಮಾತ್ರ ಪರ್ಸನಲ್ ವಿಡಿಯೋಗ್ರಾಫರ್, ಯಾರಿಗೂ ಅಲ್ಲ. ಹಂಗೆ ನನಗೆ ಯಾಕೆ ಪರ್ಸನಲ್ಲು? ಯಾಕಂದರೆ ನನ್ನ ಜೊತೆ ಇರೋದು ನೀವು ಒಬ್ರು, ಅದಕ್ಕೆ. ಹಂಗೆ. ಇವಾಗ ಏನು ಅನ್ನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಮಾಡ್ತೀರಾ ನೀವು ಕೆಲಸನ? ಹೌದು, ತುಂಬ ಚೆನ್ನಾಗಿ. ನನ್ನ ಕೆಲಸದ ಮೇಲೆ ನೀವು ಯಾವುದೇ ರೀತಿಯ ಡೌಟ್ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನನ್ನ ಕೆಲಸ ನೋಡಿ ತುಂಬ ಜನ ನಂಗೆ ಕೆಲಸ ಕೊಡ್ತಾರೆ. ಇವತ್ತು ಹಂಗಾರೆ ನಿಮ್ಮ ಕೆಲಸ ನೋಡಿ ಬೇರೆಯವ್ರು ನಿಮಗೆ ಕೆಲಸ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಟ್ನಲ್ಲಿ ನೀವು ಕೆಲ್ಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋಗ್ಬಾರ್ದು, ನಿಮಗೆ ಮಾತ್ರ ಅಂತಿಲ್ವಾ? ಹಂಗೆ ಹೇಳ್ತಾ ಇದ್ದೀರಾ. ನನಗೆ ಏನಾದ್ರು ಒಂದು ಹೇಳ್ಬಿಡ್ತೀನಿ ಇವಳಿಗೆ, ಅದಕ್ಕೋಸ್ಕರ ಪಾಪ ಇವಳು ಏನೇನು ಕನ್ಫ್ಯೂಷನ್ ಆಗ್ಬಿಟ್ಟು ಆಮೇಲೆ ಜಾಸ್ತಿ ಮಾತಾಡೋಕೋದ್ರೆ ಏನು ಮಾತಾಡೋಕ್ಕೆ ಆಗಲ್ಲ. ಮತ್ತೆ ಇವಾಗ ಹೋಗೋಣ ಕಾರ್ ರಿವ್ಯೂ ಮಾಡಕ್ಕೆ. ಓಕೆ, ಡನ್. ನೀವೇನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಲ್ಲ ತಾನೇ ನಂಗೆ ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ? ಇಲ್ಲ, ಪ್ರಾಮಿಸ್ ಇಲ್ಲ. ಪಕ್ಕ ಮಾಡಲ್ಲ ಅಲ್ಲ? ಕಂಪ್ಲೀಟ್ ಆಗಿ ನೀಟಾಗಿ ಕ್ಯಾಮ್ರಾ ಹಿಡಿತೀರಾ ಅಲ್ಲ? ಕ್ಯಾಮ್ರಾ ಹಿಡಿತೀನಿ. ಮಂಗನ್ ಡ್ಯಾಶ್ ತರ ಏನು ಹಿಂಸೆ ಕೊಡಲ್ಲ? ಹಿಂಸೆ ಕೊಡಲ್ಲ. ಬನ್ನಿ ಗೈಸ್ ಹೋಗೋಣ. ಅಂತ ಅಂದ್ರೆ ಲೇಟ್ಲಿ ನಂಗೆ ಎಲ್ಲರೂ ಕ್ರೇಜಿಯಾಗಿ ಸಪೋರ್ಟ್ ತೋರಿಸಿದಾರ. ಅದ್ರ ಜೊತೆಗೆ ಒಂದಷ್ಟು ಕ್ರಿಟಿಸಿಸಮ್ ಕೂಡ ನಾನು ಫೇಸ್ ಮಾಡಿದೀನಿ. ಕೆಲವೊಂದಷ್ಟು ಜನ ಹೇಳ್ತಾರೆ ನೀನು ಇಲ್ಲಿರೋದು ಎಲ್ಲ ನಿನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಅಂತ ಹೇಳ್ಬಿಟ್ಟು. ಆದ್ರೆ ಲೆಟ್ ಮಿ ಬಿ ಹಾನೆಸ್ಟ್ ವಿತ್ ಯು ಗೈಸ್. ಏನಂತ ಅಂದ್ರೆ ನನ್ನ ಪೇರೆಂಟ್ಸ್ ನ ತುಂಬಾ ಇಷ್ಟಪಡ್ತೀನಿ, ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಆದ್ರೆ ನಾನೇನ್ ಇಲ್ಲಿ ಇದೀನಲ್ಲ, ಇವತ್ತು ಒಂದು 5 ಲಕ್ಷ ಕಮ್ಯುನಿಟಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನನ್ನ ಹತ್ರ ಇದಾರಲ್ಲ, ಅವರೆಲ್ಲರಿಗೋಸ್ಕರ ನಾನು ಸ್ಕ್ರಾಚ್ ಇಂದ ತುಂಬಾ ಕಷ್ಟಪಟ್ಟಿದ್ದೀನಿ. ಅಂಡ್ ಮೋರ್ ಓವರ್ ಲಾಸ್ಟ್ ಒಂದು 6 ತಿಂಗಳು ಏನಿದೆಯಲ್ಲ, ಅದು ನನ್ನ ಲೈಫ್ ನ ಟಫೆಸ್ಟ್ ಫೇಸ್ ಆಗಿತ್ತು. ಯಾಕಂತ ಅಂದ್ರೆ ನನ್ನಲ್ಲಿ ಒಂದಷ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿತ್ತು ನನ್ನ ಹತ್ರ, ಅದು ಯಾವುದು ಕೂಡ ಪ್ರಾಪರ್ ಆಗಿ ಸ್ಟಾರ್ಟ್ ಆಗಲಿಲ್ಲ. ಅದಾದ್ಮೇಲೆ ಒಂದಷ್ಟು ಪರ್ಸನಲ್ ಲೈಫ್ ಪ್ರಾಬ್ಲಮ್ಸ್ ಇತ್ತು. ಅದಾದ್ಮೇಲೆ ಫೈನಾನ್ಷಿಯಲಿ ತುಂಬಾ ವೀಕ್ ಆಗಿದೆ. ಅದ್ರ ಜೊತೆಗೆ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ನಾನು ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ. ಇವೆಲ್ಲದು ನನ್ನನ್ನ ಪ್ರೆಷರ್ ಮಾಡಿ ನನ್ನನ್ನ ಕ್ರಶ್ ಮಾಡ್ತಾ ಇತ್ತು. ಹಂಗೆ ಇದ್ರ ಮಧ್ಯೆ ನಮ್ಮಮ್ಮ ನನಗೆ ಒಂದು ಸಜೆಷನ್ ಕೊಟ್ರು, ಇಷ್ಟೆಲ್ಲ ಆಗ್ತೈತಲ್ಲ, ನೀನ್ ಯಾಕೆ ಯಾರಾದ್ರೂ ಆಸ್ಟ್ರಾಲಜರ್ನ ಕನೆಕ್ಟ್ ಮಾಡಬಾರ್ದು, ಮಾತಾಡ್ಬೋದು ಅವ್ರ ಜೊತೆ ಅಂತ. ಅವಾಗ ನನಗೆ ಈ ಆಸ್ಟ್ರಾಲಜಿ ಮೇಲೆಲ್ಲ ನಂಬಿಕೆ ಇರಲಿಲ್ಲ ಮುಂಚೆಯಿಂದನೂ. ಏನೋ ನಮ್ಮಮ್ಮ ಹೇಳ್ತಾವ್ರಲ್ಲ ಅಂತ ಅನ್ಕೊಂಡ್ಬಿಟ್ಟು ಆಸ್ಟ್ರಾಲಜಿ ಕನೆಕ್ಟ್ ಮಾಡೋಕ್ಕೋಸ್ಕರ ಆಸ್ಟ್ರೋಟಾಕ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡೆ. ಅದರಲ್ಲಿ ನಾನು ಹೋಗಿ ನನ್ನ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿದೆ ಆಪ್ ಅಲ್ಲಿ. ಅದಾದ್ಮೇಲೆ ಒಂದು ಫಸ್ಟ್ ಫ್ರೀ ಚಾಟ್ ಅಂತ ಒಂದು ಆಫರ್ ಇತ್ತು, ಅದನ್ನ ಯೂಸ್ ಮಾಡ್ಕೊಂಡು ಆಸ್ಟ್ರಾಲಜರ್ ಕವಿತಾ ಅವ್ರ ಜೊತೆ ಕನೆಕ್ಟ್ ಆದೆ. ಅವಾಗ ಅವರು ನನಗೆ ಈ ವಿಚಾರಗಳನ್ನ ಹೇಳಿದ್ರು.
ಆಮೇಲೆ ಅವ್ರು ಹೇಳಿದ್ರು ನನಗೆ, ಡೋಂಟ್ ವರಿ, ನಿಮ್ಮ ಸಿಚುವೇಶನ್ ಚೇಂಜ್ ಆಗುತ್ತೆ, ಒಂದಷ್ಟು ಬ್ಲಾಕ್ಸ್ ಇದಾವೆ, ಎಲ್ಲ ಕ್ಲಿಯರ್ ಆಗುತ್ತೆ, ಜೂನ್ ಮಿಡ್ ಅಲ್ಲಿ ನೀವು ಕಾರ್ ತಗೊಂತೀರಾ, ಆ ಕಾರು ರೆಡ್ ಕಲರ್ ಇರಬೇಕು. ಯಾಕಂತ ಅಂದ್ರೆ ನಿಮ್ಮ ಜುಪಿಟರ್ ಮತ್ತೆ ಮಾಸ್ ವೀಕ್ ಇದೆ, ನೀವೇನಾದ್ರೂ ರೆಡ್ ಕಲರ್ ತಗೊಂಡ್ರೆ ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಅದ್ರ ಜೊತೆಗೆ ಫೈನಾನ್ಷಿಯಲ್ ಏನೇನಿದೆ ಅದೆಲ್ಲ ಇಂಪ್ರೂವ್ ಆಗುತ್ತೆ, ಅದೆಲ್ಲ ಆದ್ಮೇಲೂ ಕೂಡ ನಿಮ್ಮ ಸೆಲ್ಫ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರು. ನನಗೆ ಇದೆಲ್ಲ ಆದ್ಮೇಲೂ ಕೂಡ ನಂಬಿಕೆ ಇರ್ಲಿಲ್ಲ. ಅದಾದ್ಮೇಲೆ ನನ್ನ ಕೆಲಸ ನಾನು ಮಾಡ್ಲೇಬೇಕಲ್ಲ, ನನ್ನ ಹಾರ್ಡ್ ವರ್ಕ್ ಆಗ್ತಾ ಹೋದೆ. ಸೊ ಫೈನಲಿ ಜೂನ್ ಮಿಡ್ ವೀಕ್ ಕೂಡ ಬಂದಾಯ್ತು, ಅಫಿಷಿಯಲಿ BMW ಕೂಡ ನಮ್ದಾಯ್ತು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ಸ್ಪೆಸಿಫಿಕ್ ಪ್ರಿಡಿಕ್ಷನ್ ನಿಜ ಆಗಿದ್ರಿಂದ ನನ್ನ ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಯ್ತು. ಅದಾದ್ಮೇಲೆ ಇದನ್ನೆಲ್ಲ ಕೋಇನ್ಸಿಡೆನ್ಸ್ ಅಂತ ಕೂಡ ಇಗ್ನೋರ್ ಮಾಡಕ್ ಆಗಲ್ಲ. ಹಾನೆಸ್ಟ್ಲಿ ಆ ಒಂದು ಕಾನ್ವರ್ಸೇಷನ್ ಏನಿತ್ತಲ್ಲ ಅವ್ರ ಜೊತೆ, ಅದು ನನ್ನ ರಫ್ ಫೇಸ್ ಇಂದ ಆಚೆ ಬರಕ್ಕೆ ನನಗೆ ತುಂಬಾ ಹೆಲ್ಪ್ ಮಾಡ್ತು. ಸೊ ಗೈಸ್, ನಿಮ್ಗೂ ಕೂಡ ಏನಾದ್ರೂ ಫೈನಾನ್ಷಿಯಲ್ ಸ್ಟ್ರೆಸ್ಸು, ಡೆಪ್ಟು, ರಿಲೇಶನ್ಶಿಪ್ ಇಶ್ಯೂಸು, ಮ್ಯಾರೇಜ್ ಇಶ್ಯೂಸ್ ಏನಾದ್ರೂ ಇದ್ರೆ ಕೆಲವೊಮ್ಮೆ ಒಂದು ಹೊರಗಿನ ರೈಟ್ ಪರ್ಸ್ಪೆಕ್ಟಿವ್ ತುಂಬಾ ಡಿಫ್ರೆನ್ಸ್ ಮಾಡಬಹುದು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂತ ಅಂದ್ರೆ ಆಸ್ಟ್ರೋಟಾಕ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಸ್ಟ್ರಾಲಜರ್ ಜೊತೆ ಕನೆಕ್ಟ್ ಆಗಿ ಒಂದು ಫ್ರೀ ಚಾಟ್ ಆಫರ್ ನಡೀತಾ ಇರುತ್ತೆ. ನಿಮ್ಮ ಚಾಟು, ನಿಮ್ಮ ಕ್ವಶನ್ಸು ಕೇಳಿ ಉತ್ತರ ಪಡ್ಕೊಳ್ಳಿ. ಸೊ ಗೈಸ್, ಫೈನಲಿ ನಮ್ಮ BMW ಕಾರ್ನಲ್ಲಿ 1000 ಕಿಲೋಮೀಟರ್ಸ್ನ ನಾನು ಡ್ರೈವ್ ಮಾಡಿದ್ದೀನಿ. 1000 ಕಿಲೋಮೀಟರ್ಸು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮಗೆ ಗಾಡಿ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಗಾಡಿ ನೀವು ತೊಗೊಬೋದಾ? ಎಷ್ಟೊಂದು ಜನ ಪ್ರಿಫರ್ ಮಾಡಲ್ಲ, ಆದರೆ ಯಾರಾದರೂ ಪ್ರಿಫರ್ ಮಾಡ್ತೀರಾ ಇದಕ್ಕೆ ಸ್ವಿಚ್ ಆಗೋಕ್ಕೆ, ನೀವು ತೊಗೊಬೋದಾ? ಇದರಲ್ಲಿ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ನಾನು ತೊಗೊಂಡು ಏನು ರಿಗ್ರೆಟ್ ಮಾಡ್ತಾಯಿನಿ, ಏನು ಖುಷಿ ಪಡ್ತಾಯಿನಿ ಅಂತ ನಿಮಗೆ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ ಕೊಡ್ತೀನಿ. ಸೊ ಕಾರ್ ನೀವು ಲುಕ್ ನೋಡ್ತಾ ಇರ್ಬೋದು, ಕ್ರೇಜಿ ಆಗೈತೆ. ರೀಸನ್ ಏನಂತ ಅಂದರೆ ಇಷ್ಟು ಕ್ರೇಜಿ ಆಗಿರೋಕ್ಕೆ ಈ ಕಾರ್ ಲುಕ್ಕು, ಇದ್ರ ಕಲರು, ರೋಡ್ ಪ್ರೆಸೆನ್ಸು ಕ್ರೇಜಿ ಆಗೈತೆ, ಸೆಕ್ಸಿ ಆಗೈತೆ. ಬಿಕಾಸ್ ಇಟ್ ಈಸ್ ರೆಡ್, ಫೈರಿ ರೆಡ್ ಅಂತ ಕಲರ್ ಬರುತ್ತೆ ಇದು. ಸೊ ಆ ರೀಸನಿಂದ ಈ ಗಾಡಿ ಕಲರು ತುಂಬ ಎದ್ದು ಕಾಣುತ್ತೆ ರೋಡ್ ಪ್ರೆಸೆನ್ಸಲ್ಲಿ ಇರಬೇಕಾದ್ರೆ. ಸೊ ನಿಮಗೆ ಕ್ರೇಜಿ ಆಗಿರುವಂಥ ರೋಡ್ ಪ್ರೆಸೆನ್ಸ್ ಕೊಡುತ್ತೆ ಈ ಗಾಡಿ. ಅದು ಬಿಟ್ಟರೆ ನಿಮಗೆ ಬೇರೆ ಕಲರ್ಸ್ ಕೊಡ್ಬೋದು. ವೈಟು ಮತ್ತು ಬ್ಲ್ಯಾಕು ಇವಾಗ ರೆಗ್ಯುಲರ್ಸ್ ಆಗಿಬಿಟ್ಟಿದೆ ಕಾರು. ಡಿಫ್ರೆಂಟ್ ಕಲರ್ಸ್ ಕಾರ್ನ ನೋಡಿದಾಗ ಮಾತ್ರ ನಿಮಗೆ ಅದು ವೆರೈಟಿಯಾಗಿ ಎದ್ದು ಕಾಣುತ್ತೆ. ಸೊ ಅದಕ್ಕೋಸ್ಕರ ಮೇಜರ್ ಪ್ಲಸ್ ಪಾಯಿಂಟು ಈ ಕಾರ್ದು ಈ ಕಲ್ಲರು. ಯಾರಾದರೂ ಪರವಾಗಿಲ್ಲ ತಿರುಗಿ ನೋಡ್ತಾರೆ ಕಲರ್ನ, ಆಯಿತಾ? ಆ ಥರ ಕಾರು. ಅದಾದಮೇಲೆ ವೀಲ್ ಡಯಾಮೀಟ್ರ್ ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ಚಿಕ್ಕ ವೀಲ್ ಡಯಾಮೀಟ್ರು. ಇಷ್ಟೇ ಇರೋದು ಇದು ವೀಲ್ ಡಯಾಮೀಟ್ರ್ ಇರೋದು. ಸೊ ಇಷ್ಟು ಡಯಾಮೀಟ್ರು ಇದು ಯಾವ ಥರ ಆಗುತ್ತೆ ಅಂತ ಅಂದರೆ ನಿಮಗೆ ಇಟ್ ಈಸ್ ವೆರಿ ಹಾರ್ಡ್. ನೀವು ಡ್ರೈವ್ ಮಾಡಬೇಕಾದ್ರೆ ಹಳ್ಳ ದಿಣ್ಣೆಗಳನ್ನ ನೋಡಿಕೊಂಡು ಇಳಿಸ್ಬೇಕು. ಇಲ್ಲ ಅಂತ ಅಂದರೆ ದೇವರಾಣೆ ಹೇಳ್ತಾ ಇದ್ದೀನಿ, ಪೂರ್ತಿ ಹೆಂಗೆ ಹೊಡಿಯುತ್ತೆ ಅಂತ ಅಂದರೆ ಇದು ಓಪನ್ ಆಗಬೇಕು, ಹಂಗೆ ಹೊಡಿಯುತ್ತೆ ಇದು. ಅಷ್ಟು ಚಿಕ್ಕದಾಗೈತೆ. ಅದು ಬಿಟ್ಟರೆ ನೀವು ಇದನ್ನು ಹುಷಾರಾಗಿ ಡ್ರೈವ್ ಮಾಡಬೇಕು. ನಾನು ಇದರಲ್ಲೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಏನು ಫೀಲ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾವುದೇ ಗಾಡಿ ಆದಾಗೂ ಕೂಡ ಅದೇನಂತಾರೆ ದೃಷ್ಟಿ ಅಂತಾರೆ. ಸೊ ಇಲ್ಲಿ ಬಂದು ನೋಡ್ಬೋದು ನೀವು ದೃಷ್ಟಿ ನಮ್ಮ ಕಾರ್ಗೆ ಹೆಂಗೆ ಅಂತ ಅಂದರೆ PPFಗೆ ಬಿಡೋಕ್ಕೆ ಮುಂಚೆ ಆಗಿರೋದು. ಇಲ್ಲಿ ನೋಡ್ರಿ, ಇಲ್ಲಿ ಚಿಪ್ಪಿಂಗು ಹತ್ರ ತೊಗೊಂಬಂದು ತೋರಿಸು. ಈ ಚಿಪ್ಪಿಂಗ್ ನೋಡ್ರಿ, ರೋಡು ನಮ್ಮ ಈ ಚಿಪ್ ಆಗಿರೋದು, ಇದು ಅಲಾಯ್ಸ್ ಚಿಪ್ ಆಗಿರೋದು. ಎಷ್ಟು ಬೇಜಾರಾಗುತ್ತೆ ಈ ಥರ ಆದಾಗ ಅಂದರೆ, ತಿಕ್ಕ ಎಲ್ಲ ಉರಿದೋಗ್ಬಿಡುತ್ತೆ. ರೀಸನ್ ಏನಂತ ಅಂದರೆ ಕೋಟಿ ಸ್ಪೆಂಡ್ ಮಾಡಿದ್ರು ಒಂದು ಕಾರಿಗೆ. ನಮ್ಮ ಇಂಡಿಯನ್ ರೋಡ್ಸ್ ಆ್ಯಂಡ್ ಮೋರ್ ಓವರ್ ಇಂಡಿಯನ್ ರೋಡ್ಸ್ ಅನ್ನೋದಕ್ಕಿಂತ ಬ್ಯಾಂಗ್ಳೂರಲ್ಲೂ ಅಲ್ಲ, ಎಲ್ಲ ಊರಲ್ಲೂ ಈ ಥರ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ನಮ್ಮ ಬ್ಯಾಂಗ್ಳೂರು ರೋಡ್ಗಳಲ್ಲಿ ಎಷ್ಟೊಂದು ರೋಡಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರುತ್ತೆ. ಇಲ್ಲಾಂದ್ರೆ ಕೆಲವೊಂದು ರೋಡಲ್ಲಿ ಆಟೋಮೆಟಿಕ್ಕಾಗಿ ದೆರ್ ಈಸ್ ಅ ಪ್ರಾಬ್ಲಮ್ ವೇರ್ ನಮಗೆ ಆ ಥರ ರೋಡ್ಸ್ ಇರೋದ್ರಿಂದ ಯಾವುದೋ ಒಂದು ಕಲ್ಲು ಚಿಪ್ಪಾಗಿ ಆ ಥರ ಹೊಡೆದಿರೋದು. ಆ್ಯಂಡ್ ಮೋರ್ ಓವರ್ ನೀವು ನೋಡ್ತಾ ಇರೋ ಯಾವ ಥರ ಚಿಕ್ಕದಾಗಿ ಚಿಪ್ ಆಗಿದೆ ಅಂತ. ಅದು ಆಬ್ವಿಯಸ್ಲಿ ದೊಡ್ಡದಾಗಿ ಕಾಣಿಸಲ್ಲ, ಅಥವಾ ನೋಡ್ತಾ ಇರ್ಬೇಕಾದ್ರೆ ಕಾರ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಅದರಲ್ಲಿ ಡೆಫಿನೆಟ್ಲಿ ಏನು ಕಾಣಿಸಲ್ಲ ಅಂತ ನನಗೂ ಗೊತ್ತು. ಬಟ್ ಥಿಂಗ್ ಈಸ್ ವೆನ್ ನಾವು ಇದನ್ನು ಮಾಡ್ತಾ ಇರ್ತೀವಲ್ಲ, ಯಾವಾಗ ಆ್ಯಸ್ ಅ ಓನರ್ ಅಥವಾ ಆ್ಯಸ್ ಅ ಕಾರ್ ನಾನು ಇದನ್ನು ತೊಗೊಂಡಿದ್ದೀನಲ್ಲ, ಆ ಚಿಕ್ಕ ಪುಟ್ಟ ವಿಚಾರಗಳು ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ದಯವಿಟ್ಟು ಅಷ್ಟೊಂದು ಟ್ಯಾಕ್ಸ್ ಮನಿ ಪೇ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ರೋಡ್ ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಾ ಇದ್ದೀವಿ. ಅದ್ರ ತಕ್ಕನಾಗಿ ನಮಗೆ ರೋಡು ಚೆನ್ನಾಗಿ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇದೊಂದು ವಿಚಾರನ ಕನ್ಸಿಡರ್ ಮಾಡಿರಿ ಅಂತ ಕೇಳ್ತೀನಿ. ಇದೆಲ್ಲರ ಜೊತೆಗೆ ನಾನು ನಿಮಗೆ ತೋರಿಸ್ಬೇಕಾಗಿರೋ ಅಚ್ಚರಿಯಾದ ನಂಬರ್ಸ್. ದಿ ನಂಬರ್ ಪ್ಲೇಟ್ 2127, 21 ನನ್ನ ಡೇಟ್ ಆಫ್ ಬರ್ತು, 27 ನಮ್ಮ ಅಣ್ಣನ ಡೇಟ್ ಆಫ್ ಬರ್ತು, ಜೂನ್ 21 ನನ್ನ ಡೇಟ್ ಆಫ್ ಬರ್ತು, ಜುಲೈ 27 ನಮ್ಮ ಅಣ್ಣನ ಡೇಟ್ ಆಫ್ ಬರ್ತು. ಆ ರೀಸನ್ಗೋಸ್ಕರ 2127 ನಂಬರ್ನ ನಾನು ತೊಗೊಂಡಿರೋದು. ಐ ಥಾಟ್ 2000 ತೊಗೊಳ್ಳೋಣ ಅಂತ ಅಂದ್ಕೊಂಡೆ. 2000 ಕೂಡ ಐ ಪ್ಲ್ಯಾನ್ ಟು ಬೈ, ಯಾಕಂದರೆ 2000 ಡೇಟ್ ಇಸ್ವಿ ಆಗುತ್ತೆ ಅಂತ. ಆಮೇಲೆ ಏನೋ ನಂಬರ್ಸಲ್ಲಿ 0 ಬರಬಾರ್ದು ಅಂತ ನಮ್ಮ ಅಣ್ಣ ಹೇಳಿದ್ರು, ಅದಕ್ಕೋಸ್ಕರ ನಾನು 0 ತೊಗೊಳಕ್ಕೆ ಹೋಗಲಿಲ್ಲ. ಆ ರೀಸನ್ನಿಂದ ಅದೇನೋ ನೆಗೆಟಿವ್ ಅಂತೆ, ಗೊತ್ತಿಲ್ಲ. ಆಮೇಲೆ ಇವೆಲ್ಲ ನಂಬರ್ ಆ್ಯಡ್ ಮಾಡಿದ್ರೆ ಏನೋ ಒಂದು ನಂಬರ್ ಬರಬೇಕು, ಅದು ಇದು ಶಾಸ್ತ್ರ ಅಂತ ಹೇಳ್ತಾರೆ, ಅದೆಲ್ಲ ನಾನು ಬಿಲೀವ್ ಮಾಡಲ್ಲ. ಬಟ್ ಆ ರೀಸನ್ನಿಂದ ನಾವು 0 ನಂಬರಿಗೆ ಹೋಗಲಿಲ್ಲ. ನೆಕ್ಸ್ಟ್ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ.
ಸೊ ಗಾಡಿ ಸ್ಟಾರ್ಟ್ ಮಾಡಿದಾಗ ಬರೋವಂಥ ಸೌಂಡ್ ಅದು ಎಕ್ಸಾಸ್ಟ್ ಇದೇನಿದೆಯಲ್ಲ ಇದು ನಮ್ಮ ನಾರ್ಮಲ್ ಎಕ್ಸಾಸ್ಟು. ಯಾವುದೇ ಥರ ಟ್ಯೂನಿಂಗ್ ಮಾಡಿಸಿಲ್ಲ ಅಥವಾ ಯಾವುದೇ ಥರ ಚೇಂಜ್ ಮಾಡಿಸಿಲ್ಲ ಎಕ್ಸಾಸ್ಟ್ನ ನಾನು. ನಾರ್ಮಲಾಗಿ ನಮ್ಮ ಹತ್ರ ಏನಿದೆಯಲ್ಲ ಆ ಎಕ್ಸಾಸ್ಟ್ ಸೌಂಡ್ ಬರ್ತಾ ಇರೋವಂಥ ಸೌಂಡ್ ಇದು. ಸೊ ಇದಾಗಿರುತ್ತೆ ನಮ್ಮ ಗಾಡಿಯ ಸೌಂಡ್. ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಈ ಸೌಂಡ್ ನಾರ್ಮಲ್ ಕಾರ್ ಥರ ಬರ್ಬೋದು ಹಂಗೆ ಹಿಂಗೆ ಅಂತ. ಐ ಲಿಟ್ರಲಿ ಫೆಲ್ಟ್, ನನಗೂ ಕೂಡ ಕ್ರೇಜಿ ಆಗಿರೋಂಥ ಶಾಕು. ಸ್ಟಾರ್ಟ್ ಮಾಡ್ತಾ ಡನ್ ಅನ್ನೋಂತಲ್ಲ ಅದೊಂಥರ ಒಳ್ಳೆ ಪಾಪಡ್. ಮೋರೋವರ್ ಇನ್ನೊಂದು ಹೆಂಗೆ ಗೊತ್ತಾ, ಸ್ಪೋರ್ಟ್ಸ್ ಮಾಡಲ್ ನಾನು ಹೊಡಿಬೇಕಾದ್ರೆ ಎಕ್ಸ್ಲೇಟರ್ ಕೊಟ್ಟು ಬಿಟ್ಟ ತಕ್ಷಣ ಪಟ್ 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 ಅಂತ ಎಲ್ಲ ಸೌಂಡ್ ಬರುತ್ತೆ, ವಿಚ್ ಈಸ್ ವೆರಿ ಕ್ರೇಜಿ. ಯಾಕಂತ ಅಂದರೆ ಇದು ನಾರ್ಮಲ್ ಕಾರ್ ಥರ ಕನ್ಸಿಡರ್ ಸ್ಪೋರ್ಟ್ಸ್ ವರ್ಷನ್ ಅಂತ ಅಂದ ತಕ್ಷಣ ಏನು ಅಡ್ವಾಂಟೇಜಸ್ ಬರುತ್ತೆ ಇದರಲ್ಲಿ ಅಂತ ಕೇಳಿದಾಗ ನನಗೆ ಆ ಒಂದು ಸ್ಪೋರ್ಟಿ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಚಾನ್ಸ್ ಸಿಗುತ್ತೆ ಈ ಕಾರಿಂದ ಅಂತ ಹೇಳ್ಬಿಟ್ಟು ನಾನು ಡೆಫಿನೆಟ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ನನಗನ್ಸಿದ್ದು ಇದು ಬೆಟರ್ ಆಗಿರ್ಬೋದಿತ್ತು ಅಥವಾ ಮಾಡ್ಬೋದಿತ್ತು ಏನು ಅಂತ ಅಂದರೆ ದಟ್ ಈಸ್ ದ ಸನ್ರೂಫ್. ರೀಸನ್ ಏನಂತ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ. ಸೊ ನೋಡ್ರಿ, ಇದು ಸನ್ರೂಫ್ ಆಯ್ತಾ, ಇದು ಸನ್ರೂಫ್. ನಾನು ಓಪನ್ ಮಾಡ್ತೀನಿ, ಇಷ್ಟು ಓಪನ್ ಆಗುತ್ತೆ, ಫುಲ್ ಓಪನ್ ಆಗಲ್ಲ ಇದು. ದಟ್ ಈಸ್ ದ ಓನ್ಲಿ ಥಿಂಗ್ ಇದರಲ್ಲಿ ನಾನು ಬೇಜಾರಾಗೋ ವಿಚಾರ. ಯಾಕಂತ ಅಂದರೆ ಇಷ್ಟು ಓಪನ್ ಆದಾಗ ನನಗೆ ಇನ್ನೊಂಚೂರು ಫುಲ್ ಓಪನ್ ಆಗಿದ್ರೆ ಒಬ್ರು ಯಾರು ನಿಂತ್ಕೊಬೋದು ಅಥವಾ ಏನಾದ್ರು ಶೂಟ್ಸು ಅಥವಾ ವಿಡಿಯೋಸ್ ಚೆನ್ನಾಗಿ ಮಾಡ್ಬೋದು ಅಂತ. ಇದು ಇಷ್ಟೇ ಎಷ್ಟು ಓಪನ್ ಆಗುತ್ತಲ್ಲ, ಡೆಫಿನೆಟ್ಲಿ ಆಬ್ವಿಯಸ್ಲಿ ಸೇಫ್ಟಿ ಫೀಚರ್ಸ್ಗೆ ಹೋದ್ರೆ ಕೊಟ್ಟಿರ್ತಾರೆ ಅಂತ ಅನ್ಕೊಬೋದು. ಬಟ್ ಇದೊಂದು ಬೇಜಾರಾಗುತ್ತೆ, ಯಾಕಂದರೆ ಇಷ್ಟೊಂದು ಸನ್ರೂಫ್ ಫುಲ್ ದೊಡ್ಡದಾಗಿ ಓಪನ್ ಆಗುತ್ತೆ. ಮೂನ್ ರೂಫೆಲ್ಲ ಓಪನ್ ಆಗೋ ಟೈಮಲ್ಲಿ ನಮಗೆ ಇದು ಕಾರಲ್ಲಿ ಇದೊಂದು ಸನ್ರೂಫ್ ಒಂಚೂರು ದೊಡ್ಡದಾಗಿ ಓಪನ್ ಆಗಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಯಾಕಂದರೆ ಮುಂಚೆಯಿಂದ ನನಗೆ ಆಸೆ ಇತ್ತು ನನ್ನ ಕಾರಲ್ಲಿ ಸನ್ರೂಫ್ ಇರಬೇಕಿತ್ತು ಅಂತ. ನನ್ನ ಕಾರಲ್ಲಿ ಸನ್ರೂಫ್ ಇದೆ, ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ಇದೆ ಅನ್ನೋದೊಂದು ಬೇಜಾರು. ಸೊ ಅದಕ್ಕೋಸ್ಕರ ಇದನ್ನು ಇವಾಗ ಕ್ಲೋಸ್ ಮಾಡಿಬಿಡೋಣ. ಅದೊಂದು ಬೇಜಾರಿಲ್ಲ ಅಂತ ಅಂದರೆ ಈ ಕಾರು ಒಂದು ವೆರಿ ಗ್ರೇಟ್ ಮಿಷಿನ್, ಒಂದು ಒಳ್ಳೆ ಕ್ರೇಜಿ ಆಗಿರೋಂಥ ಜರ್ಮನ್ ಮಿಷಿನು. ಆ್ಯಂಡ್ ಮೋರೋವರ್ ಇದರಲ್ಲಿ ಇನ್ನೂ ಒಂದು ಮೇಜರ್ ಲ್ಯಾಕಿಂಗ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಕಾರ್ನ ನೀವು ತೊಗೊಬೇಕು ಅಂದರೆ ಈ ಒಂದು ವಿಚಾರ ನೀವು ಕನ್ಸಿಡರ್ ಮಾಡಲೇಬೇಕು, ಇಲ್ಲ ಅಂದರೆ ಇದು ತಗೊಳಕ್ಕೆ ಆಗದೇ ಇರೋವಂಥ ಕಾರು. ಏನಂತ ಅಂದರೆ ದಿಸ್ ಈಸ್ ದ ಬಿಗ್ಗೆಸ್ಟ್ ಲೂಪ್ ಹೋಲ್ ಈ ಕಾರ್ನಲ್ಲಿ ಇರೋವಂಥದ್ದು. ಐ ವಿಲ್ ಟೆಲ್ ಯು ವಾಟ್. ನೀವು ನೋಡ್ತಾ ಇರ್ಬೋದು, ನನ್ನ ಕಾರ್ನ ಡಿಸ್ಟೆನ್ಸ್ ನೋಡ್ರಿ ಇಷ್ಟಿದೆ. ಐಫೋನ್ 17 Pro Maxನ ಇಲ್ಲಿ ಇಡ್ತಾ ಇದ್ದೀನಿ ನಾನು. ಐಫೋನ್ 17 Pro Maxಗಿನ್ನ ಚಿಕ್ಕದಾಗಿದೆ. ಯಾಕಂದರೆ ಐಫೋನ್ 17 Pro Max ಒಳಗಡೆ ಹೋಗ್ತಾ ಇಲ್ಲ ನೋಡ್ರಿ. ಇದು ಒಳಗಡೆ ಇಲ್ಲಿ ಸ್ಟಾಪ್ ಆಗ್ತೈತೆ, ಸ್ಟ್ರೈಟ್ ಇಟ್ಟಿದ್ರೆ ಇಲ್ಲಿ ಸ್ಟಾಪ್ ಆಗ್ತೈತೆ, ಒಳಗಡೆ ಹೋಗ್ತಾ ಇಲ್ಲ. ಅದು ಒಳಗಡೆ ಹೋಗ್ತಾ ಇಲ್ಲ ಅಂತ ಅಂದರೆ ಈ ಫೋನ್ಗಿನ್ನ ಈ ಕಾರ್ದು ಡಯಾಮೀಟ್ರ್ ಚಿಕ್ಕದಾಗಿದೆ, ಅಂದರೆ ಕೆಳಗಡೆ ಇದೆ ಕಾರ್ ಬಾಡಿ ಶೇಪು. ನಿಮಗೆ ಎಷ್ಟೊಂದು ಹಂಪ್ಸ್ಗಳು ಕಾಣ್ಬೋದು ಅಥವಾ ಎಷ್ಟೊಂದು ದೊಡ್ಡ ಹಂಪ್ಸ್ಗಳು ಬಂದರೆ ಡೆಫಿನೆಟ್ಲಿ ನಿಮಗೆ ಟಚ್ ಆಗುತ್ತೆ ಗಾಡಿ. ಆ್ಯಂಡ್ ಮೋರೋವರ್ 4 ಜನ ಅಕಸ್ಮಾತ್ ಹಿಂದ್ಗಡೆ ವೆಯ್ಟ್ ಆಗಿರೋರೆಲ್ಲ ಕುತ್ಕೊಂಡ್ಬಿಟ್ರು ಅಂತ ಅಂದರೆ ಪಕ್ಕ ಟಚ್ ಆಗುತ್ತೆ ಕಾರು. ಇದೊಂದು ಕ್ರೇಜಿ ಆಗಿರೋಂಥ ಮೇಜರ್ ಲ್ಯಾಕು, ಮೇಜರ್ ಅದೇನಂತಾರೆ ಒಂಚೂರು ಕಡಿಮೆ ಇಕ್ಕಟ್ಟಿನ ಸಿಚುವೇಶನ್ ಈ ಕಾರ್ನಲ್ಲಿ. ಯಾಕಂದರೆ ನಾನು ಆ್ಯಸ್ ಅ ಓನರ್ ತುಂಬ ರಿಗ್ರೆಟ್ ಮಾಡ್ತಾ ಇದ್ದೀನಿ ಆ ಒಂದು ವಿಚಾರನ. ಕಾರ್ ಮಿಸ್ಟೇಕ್ ಅಂತ ಎಲ್ಲ ಹೇಳೋಕ್ಕಾಗಲ್ಲ, ಯಾಕಂದರೆ ಕಾರ್ ಈಸ್ ಮೇಡ್ ಫಾರ್ ಆ ಎಕ್ಸ್ಪೀರಿಯನ್ಸ್, ಆ ಪರ್ಫಾರ್ಮೆನ್ಸ್ಗೋಸ್ಕರ ಮಾಡಿರೋಂಥ ಕಾರು. ಬಟ್ ಈ ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂತ ಅಂದರೆ ರೋಡ್ಸಿಂದ ಆಗುತ್ತೆ. ದೆರ್ ಆರ್ ನೋ ಪ್ರಾಪರ್ ರೋಡ್ಸ್. ಆ ವಿಚಾರದಿಂದ ನಮಗೆ ಇದೊಂದು ಮೇಜರ್ ರಿಗ್ರೆಟ್ ಆಗುವಂಥ ವಿಚಾರ. ದಟ್ ಈ ಏನು ಡಿಸ್ಟೆನ್ಸ್ ಇದೆಯಲ್ಲ ರೋಡಿಂದ ಮತ್ತು ಕಾರ್ ಬಾಡಿಗೆ ಅದು ಟಚ್ ಆಗುತ್ತೆ ಅನ್ನೋದು ಒಂದೇ ಒಂದು ರಿಗ್ರೆಟ್ ಐತೆ. ಬಟ್ ಇದಕ್ಕೆ ನಾನು ಸ್ಪೋರ್ಟ್ಸಿ ಆಗಿರೋಂಥ ಲುಕ್ಸು ಕೂಡ ಹಾಕಿಸ್ತೀನಿ, ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿಸೋ ಪ್ಲ್ಯಾನ್ ಇದೆ. ಬಟ್ ಆ ಮಾಡಿಫಿಕೇಷನ್ಸ್ ಮಾಡಿಸಿದ್ರು ಕೂಡ ಈ ಕಾರ್ ಹೊಡಿಯುತ್ತೆ ಅನ್ನೋದು ಒಂದು ಮನಸ್ಸಲ್ಲಿ ನನಗೆ ನೋವು ತುಂಬ ಇದೆ. ಫ್ರಂಟಿಂದನೂ ತೋರಿಸ್ಬಿಡ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಫ್ರಂಟು, ದಿಸ್ ಈಸ್ ಫ್ರಂಟ್ ನೋಡಿರಿ. ಫ್ರಂಟಲ್ಲಿ ನನ್ನ ಫೋನ್ ನಮ್ಮ ಐಫೋನ್ 17 Pro Max ಕರೆಕ್ಟಾಗಿ ಫಿಟ್ ಆಗುತ್ತೆ. ದಿಸ್ ಈಸ್ ಫ್ರಂಟ್ ಡಯಾಮೀಟರ್. ನಿಮಗೆ ಅನಿಸುತ್ತಾ ಯಾವ್ದಾದ್ರು ಹಂಪ್ಸು ನಮಗೆ ಆಬ್ವಿಯಸ್ಲಿ ಡ್ರೈವರ್ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ನಾನು ಮುಂಚೆಯಿಂದ ಸೆಡ ನೋಡ್ಸಿದ್ದೀನಿ, ಹಿಂಗೆ ಇಳಿಸ್ಬೋದು, ನನಗೆ ಗೊತ್ತದು. ಬಟ್ ಕೆಲವೊಂದು ಹಂಪ್ಸು ನೀವು ಹೆಂಗೆ ಇಳಿಸಿದ್ರು ಟಚ್ ಆಗುತ್ತೆ ಈ ಒಂದು ಬಾಡಿ ಡಯಾಮೀಟ್ರಿಗೆ. ಆ್ಯಂಡ್ ಮೋರೋವರ್ ನೋಡಿರಿ, ನಿಮ್ಗೆ ಯಾವುದೇ ಬೆಂಗಳೂರಲ್ಲಿರೋ ಹಂಪ್ಸ್ಗಳು ಕೂಡ ಚಿಕ್ಕದಾಗಿರ್ಬೋದು, ನಾರ್ಮಲ್ ಹಂಪ್ಸ್ ಬೇರೆ ಅಥವಾ ಒಂದೊಂದು ದೊಡ್ಡ ಹಂಪ್ಸ್ಗಳು ಯಾವುದು ಕೂಡ ಈ ಲೆವೆಲಲ್ಲಿ ಇರೋಲ್ಲ. ಈ ಐಫೋನಲ್ಲಿ ಅರ್ಧ ಇರಲ್ಲ. ಐಫೋನ್ 17 Pro Max ಅಥವಾ ನಿಮ್ಮ 6 ಇಂಚ್ ಫೋನ್ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇದರಲ್ಲಿ ಅರ್ಧ ಇರಲ್ಲ. ಸೊ ಅದೊಂದು ಮೇಜರ್ ನೋವಾಗುವಂಥ ವಿಚಾರ ಅಂತ ಹೇಳ್ತೀನಿ. ಆ್ಯಂಡ್ ಮೋರೋವರ್ ಇದೆಲ್ಲದ್ರ ಜೊತೆಗೆ ಎಷ್ಟೊಂದು ಜನ ಹೇಳ್ಬೋದು E20 ಫ್ಯೂಯಲ್ದು ತುಂಬ ಎಷ್ಟೊಂದು ಜನದ ಕ್ವಶನ್ ಬಂತು. ಬ್ರೋ ಗಾಡಿ ಫ್ಯೂಯಲ್ದು ಏನು ಮಾಡ್ತೀರಾ, ಪೆಟ್ರೋಲ್ ತೊಗೊಂಡು? ಆಬ್ವಿಯಸ್ಲಿ ನನ್ನ ಗಾಡಿ ಪೆಟ್ರೋಲ್ದು. ಇದೊಂದೇ ವರ್ಷನ್ ಬರೋದು ಈ ಗಾಡಿನಲ್ಲಿ, ಬೇರೆ ವರ್ಷನ್ ಬರೋಲ್ಲ, ಬೇರೆ ವೇರಿಯಂಟು ಇಲ್ಲ ಈ ಗಾಡಿನಲ್ಲಿ. ಕಲರ್ಸ್ ಅಷ್ಟೇ ಡಿಫ್ರೆಂಟಾಗಿ ಬರುತ್ತೆ. E20 ಫ್ಯೂಯಲ್ದು ಒಂಚೂರು ನಿಮಗೆ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಆ E20 ಫ್ಯೂಯಲ್ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡಬೇಕಂತ ಅಂದರೆ ಈ ಗಾಡಿ ಎಕ್ಸ್ಕ್ಲೂಸಿವ್ಲಿ ಅಂತ ಅಲ್ಲ, ಬಟ್ ಇಟ್ ಈಸ್ ಕಾಂಪ್ಯಾಟಬಲ್ ವಿತ್ E30 ಫ್ಯೂಯಲ್. ಸೊ ಇದರಲ್ಲಿ ಮೇಜರ್ ಫ್ಯೂಯಲ್ದು ಎಲ್ಲರೂ ಕೇಳೋದೇನಂತ ಅಂದರೆ
ನಿಮಗೆ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಫ್ಯೂಯಲ್ ವಿಚಾರದಲ್ಲಿ. ಯಾಕಂತಂದರೆ ನಿಮ್ಮ ಇಂಜಿನ್ ಪ್ರಾಬ್ಲಮ್ಸ್ ಆಗ್ಬೋದು, ಮೈಲೇಜ್ ಪ್ರಾಬ್ಲಮ್ಸ್ ಆಗ್ಬೋದು, ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಆ ರೀಸನ್ಗೋಸ್ಕರ ನಾನು ಇದನ್ನು ತೋರಿಸ್ತಾ ನಿಮಗೆ ಬಾಯಲ್ಲಿ. ದಿಸ್ ಈಸ್ E5, E10, E25 ತನಕನೂ ನನ್ನ ಕಾರಿನ ಕೆಪಾಸಿಟಿ ಚೆನ್ನಾಗಿದೆ. ಆ ಥರ ಫ್ಯೂಯಲ್ನ ನಾನು ಹಾಕ್ಬೋದು, ಪೆಟ್ರೋಲ್ನ ಹಾಕ್ಬೋದು. ಬಟ್ ಪ್ರಿಫರಬಲಿ ನಾನಿವಾಗ ಹಾಕ್ತಾಯಿದ್ದೀನಿ, ಏನು ಹಾಕ್ತಾಯಿದ್ದೀನಿ ಅಂತ ಅಂದರೆ ಅದು XP95 ಶೆಲ್ ಪೆಟ್ರೋಲ್ಸು ಅವನ್ನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ದ ರೀಸನ್ ಈಸ್ ಶೆಲ್ಲಲ್ಲಿ ಒಳ್ಳೆ ಕ್ವಾಲಿಟಿ ಪೆಟ್ರೋಲ್ ಬರುತ್ತೆ ಅಂತ. ಸೊ ಅದಕ್ಕೆ ನಮಗೆ ಸ್ವಿಚ್ ಮಾಡೋಕ್ಕೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲರೂ ಅಕಸ್ಮಾತ್ ಲಾಂಗ್ ಹೋದಾಗ ನಮ್ಮ ಹತ್ರ ಶೆಲ್ಗಳು ಎಷ್ಟೊಂದು ಕಡೆ ಸಿಗೋಲ್ಲ. ಶೆಲ್ ಸಿಗದೇ ಇದ್ದಾಗ ಏನು ಮಾಡಬೇಕು ಅಂತಲೂ ಅವ್ರು ನನಗೆ ಕೊಟ್ಟಿದ್ದಾರೆ. ಏನಂತ ಅಂದರೆ ದೇ ಹ್ಯಾವ್ ಗಿವನ್ ಮೀ ಒಂದು ದಿಸ್ ಒನ್, ಇಲ್ಲಿ ನೋಡಿರಿ, ಒಂದು BMW ಟ್ವಿನ್ ಟರ್ಬೋ ಅಂತ ಹೇಳ್ಬಿಟ್ಟು ಒಂದು ಫ್ಯೂಯಲ್ ಅಡಿಟಿವ್ ಕೊಟ್ಟಿದ್ದಾರೆ. ಸೊ ಅಕಸ್ಮಾತ್ ನಾನು ಏನಾದ್ರು ಶೆಲ್ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ನಾನು ಅಕಸ್ಮಾತ್ ಫ್ಯೂಯಲ್ನ ಹಾಕ್ಸಿದ್ರೆ ಆ ಟೈಮ್ನಲ್ಲಿ ಈ ಒಂದು ಬಾಟಲ್ನ ತಗೊಂಡು ಅದಕ್ಕೆ ಫುಲ್ ಫಿಲ್ ಮಾಡಿದ್ರೆ ಸಾಕು. ಸೊ ದಟ್ ಇಂಪ್ಯೂರಿಟೀಸ್ ಏನಾದರೂ ಇದ್ದರೆ ಆ ಫ್ಯೂಯಲ್ನಲ್ಲಿ ಅಥವಾ ನೀವು ಆಚೆಗಡೆ ಹಾಕ್ಸೋ ಫ್ಯೂಯಲ್ನಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ದಟ್ ಇಟ್ ವಿಲ್ ಫಿಲ್ಟರ್ ಔಟ್ ಅಂತ ಹೇಳಿದ್ದಾರೆ. ಸೊ ವಿಚ್ ಈಸ್ ವೆರಿ ಬಿಗ್ ಅಡ್ವಾಂಟೇಜ್ ನನಗೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಓವರಾಲ್ ನನ್ನ ಕಾರ್ನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಮೇಜರಾಗಿ ನಾನು ಹೇಳ್ತೀನಲ್ಲ, ಒಂದು ಚಿಕ್ಕ ಪುಟ್ಟ ಮೈನಾರಿಟೀಸ್ ನಾವು ಕನ್ಸಿಡರ್ ಮಾಡಲೇಬೇಕು. ವೆನ್ ಯು ಗೈಸ್ ಆರ್ ಬೈಯಿಂಗ್ ದಿಸ್ ಕೈಂಡ್ ಆಫ್ ಲಕ್ಸುರಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಪರ್ಫಾರ್ಮೆನ್ಸ್ ಕಾರ್ನ ನೀವು ಬೈ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಈ ಥರ ಒಂದು ಚಿಕ್ಕ ಪುಟ್ಟ ಕಾಂಪ್ರಮೈಸಸ್ ನೀವು ತಗೊಳ್ಳೇಬೇಕಾಗುತ್ತೆ. ತಗೊಂಡಿಲ್ಲ ಅಂತ ಅಂದರೆ ನೀವು ಈ ಥರ ಕಾರ್ಗಳು ತೊಗೊಳ್ಳೋದು ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಮೋರ್ ಅವರು ಎಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದಷ್ಟು ಫ್ಯೂ ಆಫ್ ಮೈ ಫ್ರೆಂಡ್ಸ್ ಪ್ಲ್ಯಾನಿಂಗ್ ಟು ಬೈ BMW ಅವ್ರು ನನಗೆ ಕೇಳಿದಾಗ ನಾನು ಅವ್ರ ಹತ್ರ ವೆನ್ ಐ ಟೆಲ್ ಅವರು ಅದನ್ನೇ ಕೇಳ್ತಾ ಇರೋದು, ಹೇಗಿದೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರಲ್ಲ ಏನನ್ಸುತ್ತೆ ಅಂತ ಅವ್ರು ಕೇಳ್ತಾರೆ. ಸೊ ದಾಟ್ ಟೈಮ್ ನಾನು ಅವ್ರಿಗೆ ಹೇಳಿದ್ದೀನಿ ಈ ಥರ ಚಿಕ್ಕ ಪುಟ್ಟ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಕಾರ್ ಇಶ್ಯೂ ಅಲ್ಲ. ನಾನು ಫೈನಲ್ ಆಗಿ ನಾನು ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಕಾರ್ ತೊಗೊಬೇಕಾದ್ರೆ ಇದೆಲ್ಲ ಇಶ್ಯೂ ಇರುತ್ತೆ, ಫೇಸ್ ಮಾಡಿ ತೊಗೊಳ್ರಿ ಅಂತ ಹೇಳ್ತಾ ಇದ್ನಲ್ಲ. ದಿಸ್ ಈಸ್ ನಾಟ್ ಅ ಕಾರ್ ಇಶ್ಯೂ. ನಮ್ಮ ರೋಡ್ಸು ಇನ್ನೂ ಮೇಜರಾಗಿ ಕೆಲವೊಂದು ಟೈಪ್ ಆಫ್ ಕಾರ್ ಬಾಡೀಸ್ಗೆ ಇನ್ನೂ ಅಲೈನ್ ಆಗಿಲ್ಲ ಅಥವಾ ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ಫ್ಯೂಯಲ್ ಕೂಡ ಅದೇ ರೀತಿ ಆಗೋಗಿದೆ. ಆ್ಯಂಡ್ ಇದು ಒಂದಷ್ಟು ನಮಗೆ ರಿಗ್ರೆಟ್ ಆಗುವಂಥ ಸಿಚುವೇಶನ್ಸು. ಬಟ್ ಕಾರ್ ವಿಚಾರಕ್ಕೆ ಬಂದರೆ ಓನ್ಲಿ ಥಿಂಗ್ ಐ ರಿಗ್ರೆಟ್ ಸನ್ರೂಫು ನನಗೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋದು ಬಿಟ್ಟರೆ, ಬೆಂಕಿ ಕಾರು ಸ್ಪೋರ್ಟ್ಸ್ ಮೋಡಲ್ಲಿ ನೀವು ಎಲ್ಲ ಫೈನಲಾಗಿ ಕೇಳೋವಂಥದ್ದು ಏನು ಅಂತ ಅಂದರೆ, ಬ್ರೋ ನಿಮಗೆ ಕಾರ್ ಮೈಲೇಜ್ ಎಷ್ಟು ಕೊಡುತ್ತೆ, ಇದು ಮೇಜರ್ ಥಿಂಗ್ ನೀವು ಕೇಳೋದು. ನನಗೆ ಈ ಕಾರ್ ಮೈಲೇಜು ಸ್ಪೋರ್ಟ್ಸ್ ಮೋಡಲ್ಲಿ ನಾನು ಓಡಿಸ್ತಾ ಇದ್ದೀನಿ ಅಂತ ಅಂದರೆ 5 ಕೊಡುತ್ತೆ. ನಾರ್ಮಲ್ ಮೋಡು ಕಂಫರ್ಟಲ್ಲಿ ಓಡಿಸ್ತಾ ಇದ್ದೀನಿ, ಕಂಫರ್ಟು ಇಲ್ಲ ಈಕೋ ಪ್ರೋನಲ್ಲಿ ಓಡಿಸ್ತಾ ಇದ್ದೀನಿ ಅಂದರೆ 8 ಕೊಡುತ್ತೆ. ಸೊ ಈ ಕಾರ್ನ ನೀವು ಮೈಲೇಜ್ಗೋಸ್ಕರ ತೊಗೊತಾ ಇದ್ದೀರಾ ಈ ಕಾರು, ಅಥವಾ ನೀವು ಫ್ಯಾಮಿಲಿಗೋಸ್ಕರ ತೊಗೊತಾ ಇದ್ದೀರಾ ಅಂದರೆ ದಿಸ್ ಈಸ್ ನಾಟ್ ಅ ಕಾರ್. ಸೊ ನೀವು ನಿಮ್ಮ ಮೈಲೇಜ್ಗೋಸ್ಕರ ತಗೊಳ್ಳೋವಂಥ ಕಾರೇ ಅಲ್ಲ. ಸೊ 5 ಬೇರೆ 440 ಅಥವಾ 5 ಅರೌಂಡ್ ನನಗೆ ಸ್ಪೋರ್ಟ್ಸ್ ಮೋಡಲ್ ಕೊಡುತ್ತೆ. ಕಂಫರ್ಟ್ ಆ್ಯಂಡ್ ಈಕೋ ಪ್ರೋನಲ್ಲಿ ಐ ವಿಲ್ ಗೆಟ್ ಅರೌಂಡ್ 8 ಸಿಗುತ್ತೆ ನನಗೆ. 8 ಮ್ಯಾಕ್ಸ್ ಅಂದರೆ 8 ಸಿಕ್ಕಿರೋದು ನನಗೆ, ಅದಕ್ಕಿಂತ ಜಾಸ್ತಿ ಸಿಕ್ಕಿಲ್ಲ. ಸಿಗ್ಬೋದೇನೋ ನಂಗೆ ಗೊತ್ತಿಲ್ಲ, ಅದೇನಾದ್ರು ವಿಚಾರಗಳಿದ್ರೆ ನಾನು ತಿಳ್ಕೊಬೇಕು. ಸೊ ಇಷ್ಟು ನನ್ನ ಫ್ಯೂಯಲ್ ಕನ್ಸಪ್ಷನ್ನಲ್ಲಿ ನನಗೆ ತೋರಿಸ್ತಾ ಇರೋವಂಥದ್ದು ಇವೆರಡು ಆಪ್ಷನ್ನು. ನನ್ನ ಗಾಡಿ ಕೊಡುವಂಥ ಆವ್ರೇಜ್ ಮೈಲೇಜು ಫಾರ್ ದಿಸ್ ಪೆಟ್ರೋಲ್ ಕಾರ್ ನನ್ನ ಕಾರ್ ಇಷ್ಟು ಕೊಡ್ತಾ ಇದೆ. ಸೊ ಇದಾಗಿತ್ತು ನನ್ನ BMW ಬಗ್ಗೆ ನನ್ನ ಕಂಪ್ಲೀಟ್ ರಿವ್ಯೂ. 1000 ಕಿಲೋಮೀಟರ್ಸ್ ಓಡಿಸಿ ಆಸ್ ಅ ಓನರ್. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೇನಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಯಾರು ವಿಡಿಯೋ ನೋಡಿದ್ರಿ, ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು.